ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿನಗೆ ಬೇಕಾಗಿರೋದು 10 ಲಕ್ಷ ತಾನೆ? ಈಗಲೇ ಕೊಡ್ತೀನಿ. ನೀನು ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ. ಅಣ್ಣ, ಅಭಿ, ಚೆಕ್ ಬುಕ್ ತಗೊಂಡ್ ಬಾ. ಸರಿ ಅಭಿ. ಒಂದ್ ನಿಮಿಷ ಭಾವ. ಅಖಿಲ್ಗೆ ನೀವು 10 ಲಕ್ಷ ಕೊಡಬೇಡಿ. ಅದು ನನಗೆ ಇಷ್ಟ ಇಲ್ಲ. ಹಾಗಲ್ಲ ರೀ. ಬೇಡ ರೀ. ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಅಖಿಲ್ಗೆ ನೀವು 1 ರೂಪಾಯಿ ಕೂಡ ಕೊಡಬಾರ್ದು. ನಿನ್ನ ಬಾಯಿಂದ ಯಾಕಿನ್ನೂ ಆ ಮಾತ್ ಬಂದಿಲ್ಲ ಅನ್ಕೋತಿದ್ದೆ. ಹೇಳ್ಬಿಟ್ಟಿ ಅಮ್ಮ. ಕೇಳಿಸ್ಕೊಂಡೆ? ಯಾಕೆ ಕೇಳಿಸ್ಕೊಂಡ್ಯಾ ಅಣ್ಣ? ಅಖಿಲ್ಗೆ ಅಭಿ ದುಡ್ಡು ಕೊಡೋದು ವಸು ಇಷ್ಟ ಇಲ್ವಂತೆ. ಈಗ ಅಖಿಲ 10 ಲಕ್ಷಕ್ಕೋಸ್ಕರ ಭಿಕ್ಷೆ ಎತ್ತಬೇಕಂತೆ. ಭಿಕ್ಷೆ ಎತ್ತು ಅಂತ ನಾನು ಹೇಳಿಲ್ಲ ಚಿಕ್ಕಮ್ಮ. ಅಖಿಲ್ಗೆ ತಲೆ ಎತ್ತು ಅಂತ ಹೇಳ್ತಿದ್ದೀನಿ. ನಾನ್ ಬೆಳಿಬೇಕು, ಸ್ವಂತವಾಗಿ ಇವೆಂಟ್ ಮಾಡ್ಬೇಕು ಅಂತ ನನಗೆ ನೀವೇ ಅಲ್ವಾ ಹೇಳಿದ್ದಕ್ಕೆ? ಈಗ ಅಣ್ಣ ದುಡ್ಡು ಕೊಡ್ತಿದ್ರೆ ನೀವೇ ಅಡ್ಡಿ ಮಾಡ್ತಿದ್ದೀರಾ? ನೀನ್ ಸ್ವಂತವಾಗಿ ಬೆಳಿಬೇಕು ಅಂತ ಹೇಳಿದ್ ನಾನೇ ಅಖಿಲ್. ಆದ್ರೆ ಹೀಗಲ್ಲ. ಸ್ವಂತವಾಗಿ ಬೆಳೆಯೋದು ಅಂದ್ರೆ ಎಲ್ಲದನ್ನು ಸ್ವಂತವಾಗಿ ರೆಡಿ ಮಾಡ್ಕೊಳ್ಳೋದು. ಯಾರ ಕಾಲ್ಗೂ ಬೀಳ್ದೆ ನಿನ್ ಕಾಲ್ ಮೇಲೆ ನೀನ್ ನಿಲ್ಲೋದು. ಯಾರ ಹತ್ರನೂ ಕೈ ಚಾಚದೆ ನಿನ್ ಕೈಯಾರೆ ನೀನ್ ಸಂಪಾದನೆ ಮಾಡೋದು. ಲೋ ಅಖಿಲ್, ನಿಮ್ ವಸುವತ್ಗೆ ಏನೇ ಹೇಳಿದ್ರು ಅದ್ ನಿನ್ನೊಳ್ಳೇದಿಕ್ಕೆ. ನೀನ್ ಚಿಕ್ಕ ವಯಸ್ಸಿಂದ ನಿಮ್ ಅಣ್ಣನ್ ನೋಡ್ತಿದ್ಯಲ್ಲಪ್ಪ. ನಿನಗೇನಾದ್ರೂ ಸ್ಕೂಲಲ್ಲಿ ಪ್ರೈಸ್ ಬಂದ್ರೆ ನಿನಗಿಂತ ಹೆಚ್ಚಾಗಿ ಸಂತೋಷ ಪಡ್ತಿದ್ದವರು ಅವರು. ನೀನ್ ಸ್ವಂತವಾಗಿ ಬೆಳಿತೀನಿ ಅಂದ್ರೆ ಬೇಡ ಅಂತಾರ. ಇನ್ನು ನಿಮ್ಮ ಅತ್ತಿಗೆಯರ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ನಿಜವಾಗ್ಲೂ ಅವರಿಬ್ರು ನಿನ್ ತಾಯಿ ಸಮಾನ ಕಾಣೋ. ನೀನ್ ಬೆಳೆದ್ರೆ ಅವ್ರ ಹೆತ್ತ ಮಕ್ಕಳು ಬೆಳೆದವರಷ್ಟು ಸಂತೋಷ ಪಡ್ತಾರೆ. ದಯವಿಟ್ಟು ನಿಮ್ಮ ಅಣ್ಣಂದ್ರನ್ನ ಅತ್ತಿಗೆಯರನ್ನ ಅಪಾರ್ಥ ಮಾಡ್ಕೋಬೇಡಪ್ಪ ಅಖಿಲ್. ಇದನ್ನ ನಾನೊಬ್ಬ ತಂದೆಯಾಗಿ ನಿನ್ಗೆ ಹೇಳ್ತಾ ಇಲ್ಲ. ನೀನ್ ನಮ್ ಕೊನೆ ಮಗ ಕಣಪ್ಪ. ನೀನ್ ಕಷ್ಟಪಟ್ರೆ ನಂಗೂ ನಿಮ್ಮಮ್ಮನಿಗೂ ನೋಡಕ್ಕಾಗಲ್ಲಪ್ಪ. ಅರ್ಥ ಮಾಡ್ಕೋ. ಹೌದಾ ಕಿಲ್? ನೀನ್ ಓನಾಗಿ ಈವೆಂಟ್ ಮಾಡೋದು ನಿನಗೆ ನನಗೆ ಈ ಆಂಟಿಗ್ ಬಿಟ್ರೆ ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ವಸು ಅಕ್ಕ ನಿನಗ್ ದುಡ್ಡು ಕೊಡೋದ್ ಬೇಡ ಅಂತ ಹೇಳಿದ್ದು. ವಸುಗೆ ನೀನ್ ಎಷ್ಟು ಗೌರವ ಕೊಡ್ತಿದ್ದೆ. ಯಾವಾಗ್ಲೂ ಅತ್ಗೆ ಅತ್ಗೆ ಅಂತ ಅವಳು ಹಿಂದೇನೆ ಸುತ್ತಾಡ್ತಾ ಒಬ್ಬ ಕೆಲಸದ ಒಂಥರ ಸೇವೆ ಮಾಡಿದಿಕ್ಕೆ ಆ ವಸು ನಿನಗ್ ಕೊಡೋ ಬಹುಮಾನ ಇದೇನಾ? ನಿನ್ನ ಅಣ್ಣಂದ್ರನ್ನ ನಿನಗ್ ಶತ್ರು ಆಗೋ ಹಾಗೆ ಮಾಡಿದ್ಲು. ನಿಮ್ಮ ಅಪ್ಪ ಅಮ್ಮನ್ನ ಮಾತಾಡ್ದೇ ಇರೋ ತರ ಮಾಡಿದ್ಲು. ನೀನು ತಲೆ ತಗ್ಸೋ ತರ ಮಾಡ್ಬಿಟ್ಲು ಕಣೋ. ಇವತ್ತು ಈ ಮನೆಯಲ್ಲಿ
ನಮ್ ಸ್ಥಾನ ಏನು ಅಂತ ಗೊತ್ತಾಯ್ತಲ್ವಾ ಅಖಿಲ್? ಅವ್ರು ಕೊಟ್ರೆ ತಿನ್ಬೇಕು, ಬೈದ್ರೆ ಬೈಸ್ಕೋಬೇಕು. ನಮಗ್ ಯಾವ ಬೆಲೆನೂ ಇಲ್ಲ. ಈ ವಿಷಯ ನನಗ್ ಯಾವತ್ತೂ ಅರ್ಥ ಆಗಿತ್ತು. ಇವತ್ತಾದ್ರೂ ನಿನಗೆ ಅರ್ಥ ಆಯ್ತೋ ಇಲ್ವೋ? ಇಷ್ಟೆಲ್ಲ ಆದ್ಮೇಲೂ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಇರಕ್ಕೆ ಅವನೇನ್ ದಡ್ಡ ಅಲ್ಲ ಕಣೆ, ಬುದ್ಧಿವಂತ. ಲೋ ಚಿಕ್ಕೋನೆ, ಈ ತರ ಸುಮ್ನೆ ಇದ್ರೆ ಲಾಭ ಇಲ್ಲ ಕಣೋ. ನೀನೇನು ಅಂತ ಇವ್ರಿಗೆ ಗೊತ್ತಾಗೋ ಹಾಗ್ ಮಾಡು. ನೀನ್ ಬೆಳಿತಿದ್ಯಾ ಅಂತ ಇವ್ರಿಗೆ ಅಸೂಯೆ ಹೊಟ್ಟೆ ಕಿಚ್ಚು ಹುಟ್ಕೊಂಡಿದೆ ಕಣೋ. ಅವ್ರ ಮಾತ್ ಕೇಳಿಸ್ಕೊಂಡ್ರೆ ನೀನ್ ಬೆಳೆಯಲ್ಲ ಕಣೋ. ನಿನ್ ದಾರಿ ನೀನ್ ನೋಡ್ಕೋ. ಎಸ್ ಅಖಿಲ್, ಡೂ ಸಮಥಿಂಗ್. ನಿಮ್ ಅಣ್ಣಂದ್ರು ಅತ್ಕೇರು ಶಾಕ್ ಆಗ್ಬೇಕು. ಈ ಮನೆಯವ್ರಿಗೆ ನೀನು ಅರ್ಥ ಮಾಡಿಸ್ಬೇಕು. ಅದ್ನೇ ನಾನ್ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಏನತ್ತೆ? ಬಕೆಟ್ ತಗೊಂಡ್ ಎಲ್ಲಿಗೆ ಹೋಗ್ತಿದ್ಯಾ? ನನ್ ಬಾತ್ರೂಮ್ ಅಲ್ಲಿ ನೀರ್ ಬರ್ತಿಲ್ಲ ಅತ್ತೆ. ಸ್ನಾನ ಮಾಡಕ್ಕೆ ನೀರ್ ತಗೊಂಡ್ ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೆ. ಬುದ್ಧಿ ಇದೆಯಾ ನಿನಗೆ? ಹೊರಗಿಂದ ನೀರ್ ತಗೊಂಡ್ ಬಾ ಅಂತ ನಿನಗೆ ಯಾರು ಸಲಹೆ ಕೊಟ್ಟಿದ್ದು? ಆಂಟಿ. ಬುದ್ಧಿ ಇದೆಯಾ ಅದಕ್ಕೆ ನಿನ್ಗೆ? ಏನಾಯ್ತು ಅದಕ್ಕೆ? ಏನಾಯ್ತು ಅಂತ ಕೇಳ್ತಿದ್ಯಲ್ಲ. ಹಾರಿಕಗಂತೂ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಲ್ವಾ? ಅತ್ತೆ ಯಾಕೆ ನಮ್ಮಿಬ್ಬರಿಗೂ ಬೈತಿದ್ದಾರೆ? ಇವಳು ಬಸ್ರಿ ಹುಡುಗಿ, ಭಾರ ಎತ್ತಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಇವಳು ಬಸ್ರಿ ಅಂತ ನಾಟಕ ಮಾಡ್ತಿದ್ದಾಳಲ್ವಾ, ಆ ವಿಷಯನೇ ಮರ್ತು ಹೋಗಿದ್ದೆ. ಬಸ್ರಿ ಹೆಣ್ಮಕ್ಳು ಭಾರ ಎತ್ತಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ, ಅಬೋರ್ಷನ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಮರ್ತು ಹೋಗಿದ್ಯಾ? ಅಂದ್ರೆ ಅದಕ್ಕೆ ಅದು ಹಾರಿಕಾ ಸ್ನಾನ ಮಾಡ್ಬೇಕು ಅಂತಿದ್ಲು. ನೀನ್ ಕೂಡ ಏನ್ ಹಾರಿಕಾ ಓದ್ಕೊಂಡಿದ್ಯಾ ಅಲ್ವಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಪರಿಜ್ಞಾನನೇ ಇಲ್ವಾ ನಿನಗೆ? ಸಾರಿ ಅತ್ತೆ. ಏನ್ ಸಾರಿ? ಆಗ್ಬಾರ್ದೇನಾದ್ರೂ ಆದ್ರೆ ಆಗೆಷ್ಟು ಕಷ್ಟ ಪಡ್ಬೇಕು? ನಿನಗ್ ನೀರ್ ಬೇಕು ಅಂದ್ರೆ ಯಾರನ್ನಾದ್ರೂ ಕೇಳ್ಬೋದಿತ್ತಲ್ವಾ? ಮನೇಲಿ ಯಾರು ಇಲ್ವಾ? ಯಾಕಿಲ್ಲ ಅದಕ್ಕೆ? ಹಾರಿಕಾ ಹತ್ರ ಇದ್ದು ಎಲ್ಲ ಸೇವೆನು ಮಾಡು ಅಂತ ಸಾಕ್ಷಾತ್ ನೀನ್ ಹೇಳಿದ ಬಸ್ಸು ಕೂಡ ಇದ್ದಾಳೆ. ಆದ್ರೆ ಏನ್ ಲಾಭ? ಅವಳ ರೂಮಲ್ಲಿ ಅವಳಿದ್ದಾಳೆ. ಹಾರಿಕನು ಸ್ವಲ್ಪ ನೋಡ್ಕೋಬೇಕಲ್ವಾ? ಏನ್ ವಸು, ನನ್ ಹತ್ರ ಎಷ್ಟು ಸಲ ಹೇಳಿಸ್ಕೋತ್ಯಾ ಹಾರಿಕನ ನೋಡ್ಕೊ ಅಂತ? ಎಷ್ಟ್ ಸಲ ಹೇಳ್ಬೇಕು ನಿನಗೆ? ನಿನ್ ಮಾತು ಅಂದ್ರೆ ಬಸ್ಸು ಲೆಕ್ಕಕ್ಕೆ ತಗೊಳ್ತಿಲ್ಲ ಅದಕ್ಕೆ. ಅಖಿಲ್ಗೆ ದುಡ್ಡು ಕೊಡ್ಬೇಕು ಅಂದಾಗ ಅಡ್ಡಿಪಡಿಸಿದ್ಲು. ಇನ್ ಹಾರಿಕಾಗ ಅದ್ ಏನ್ ಸೇವೆ ಮಾಡ್ತಾಳೆ? ಎಲ್ಲ ಅವಳಿಷ್ಟಕ್ಕೆ ಆಗೋಗಿದೆ. ನನಗ್ ಆ ಥರ ಉದ್ದೇಶ ಇಲ್ಲ ಚಿಕ್ಕಮ್ಮ. ಮತ್ತಿನ್ಯಾವ ಉದ್ದೇಶದಿಂದ ಅಖಿಲ್ಗೆ ದುಡ್ಡು ಕೊಡೋದ್ ಬೇಡ ಅಂದೆ? ಕೊಡ್ತೀನಿ ಅಂತ ಅಭಿ ಹೇಳಿದ್ರು ಯಾಕೆ ಅಡ್ಡ ಬಂದೆ? ಎಲ್ಲ ಅಖಿಲ್ ಒಳ್ಳೇದಕ್ಕೆ ಅತ್ತೆ. ಆಗ ನಾನ್ ಆಡಿದ ಮಾತು ನಿಮಗ್ ಕಟುವಾಗಿ ಕೆಟ್ಟದಾಗ ಅನ್ಸಿರ್ಬೋದು. ಆದ್ರೆ ನಾಳೆ ಅಖಿಲ್ ಸ್ವಂತವಾಗಿ ಅವನ್ ಕಾಲ್ ಮೇಲೆ ನಿಂತ್ಕೊಂಡಾಗ ನಿಮಗೆ ಅರ್ಥ ಆಗತ್ತೆ. ಮಮ್ಮಿ ಹೊಟ್ಟೆಲು ಕೂಡ ಒಂದ್ ಪುಟ್ಟು ಪಾಪು ಇದೆ ಅಲ್ವಾ? ಒಂದೊಳ್ಳೆ ಬೊಂಬೆ ತಗೊಂಡು ಮಮ್ಮಿ ಕೊಟ್ರೆ ಮಮ್ಮಿ ತುಂಬಾ ಹ್ಯಾಪಿ ಆಗಿರ್ತಾರೆ. ಯಾಕಣ್ಣ ನಿಂತ್ಕೊಂಡೆ? 1 ಮಿನಿಟ್ ಕೀರ್ತಿ. ಅಣ್ಣ, ಇವಾಗ ಯಾಕೆ ಮನಿ ಬ್ಯಾಂಕ್ ಹೊಡೆದಾಕದೆ? ಬೊಂಬೆ ತಗೋಬೇಕು. ಯಾರಿಗಣ್ಣ? ಮಮ್ಮಿಗೆ. ಮಮ್ಮಿ ಹೊಟ್ಟೆಲಿ ಬೇಬಿ ಇದೆಯಾ ಅಣ್ಣ? ಇಲ್ಲ ಕೀರ್ತಿ, ಮಮ್ಮಿ ನಮಗೆ ತುಂಬಾ ಬೊಂಬೆಗಳು ಕೊಡ್ಸಿದಾರಲ್ವಾ, ಅದಕ್ಕೆ ಈ ಸಲ ನಾವು ಮಮ್ಮಿಗೆ ಬೊಂಬೆ ಕೊಡ್ಸೋಣ.
ಎಷ್ಟು ಅಂಕಲ್? 500. ಆ ಬೊಂಬೆನ ಪ್ಯಾಕ್ ಮಾಡಿ ಅಂಕಲ್. ವಸು, ಈ ಜ್ಯೂಸ್ ಕುಡಿ. ಯಾಕಕ್ಕ? ಯಾಕೆಂದ್ರೆ ಏನು, ಬಸ್ರಿ ಆಗಿರೋರು ಯಾವಾಗ್ಲೂ ಏನಾದ್ರೂ ತಿಂತಾ ಕುಡಿತಾ ಇರ್ಬೇಕು. ಬರೋ ಜನ್ಮದಲ್ಲಿ ನಾನ್ ನಿನಗೆ ಋಣಿಯಾಗೋ ತರ ಮಾಡ್ತಿದ್ಯಾ ಅಕ್ಕ? ಹಾಗ್ಯಾಕ್ ಅನ್ಕೋಬೇಕು? ಹಿಂದಿನ ಜನ್ಮದಲ್ಲಿ ನಾನೇ ನಿನಗ್ ಋಣಿ ಆಗಿದ್ನೋ ಏನೋ, ಈ ಜನ್ಮದಲ್ಲಿ ಆ ಋಣ ತೀರಿಸ್ಕೋತಿದ್ದೀನೋ ಏನೋ. ಜ್ಯೂಸ್ ಕುಡಿ. ಮಮ್ಮಿ, ಈಗ ನೀನ್ ಹೇಗಿದ್ಯಾ ಮಮ್ಮಿ? ಅಯ್ಯೋ, ನಿಮ್ಮನ್ನ ಸ್ಕೂಲಿಂದ ಕರ್ಕೊಂಡ್ ಬರೋದನ್ನೇ ಮರ್ತ್ ಹೋದ್ನಲ್ಲ. ಪರವಾಗಿಲ್ಲ ಮಮ್ಮಿ, ನಾವೇ ಬಂದ್ವಿ. ತಂಗೀರ್ನ ಮನೆಗೆ ಸೇಫಾಗಿ ಕರ್ಕೊಂಡ್ ಬಂದಿದೀನಿ. ನೀನೊಬ್ಬ ಸಾಕು ರಾಕಿ, ನಿಮ್ಮಮ್ಮಿಗೆ ಇನ್ಯಾರೂ ಬೇಕಾಗಿಲ್ಲ. ಯಾಕ್ ಬೇಕಾಗಿಲ್ಲ ದೊಡ್ಡಮ್ಮ? ನನ್ಗೂ ಅನುಕೀರ್ತಿಗೆ ಒಬ್ಬ ತಮ್ಮ ಬೇಕು. ಏನ್ ಮಮ್ಮಿ, ಕಾಲ್ ನೋವಾಗ್ತಿದ್ಯಾ? ಇರು, ನಾನು ಒತ್ತೀನಿ. ಅಯ್ಯೋ ಬೇಡ ರಾಕಿ. ಪರವಾಗಿಲ್ಲ ಮಮ್ಮಿ. ಭಾರ ಎತ್ತಬಾರ್ದು ಅಂತ, ಜಾಸ್ತಿ ನಡಿಬಾರ್ದು ಅಂತ ಡಾಕ್ಟರ್ ಆಂಟಿ ಹೇಳಿದ್ರು ಅಲ್ವಾ? ಯಾಕೆ ಹಾಗ್ ಮಾಡ್ದೆ ನೀನು? ನಿಜವಾದ ಋಣಾನುಬಂಧ ಅಂದ್ರೆ ರಾಕಿದೆ ವಸು. ನಿನ್ ಕಣ್ಣಿನ ರೆಪ್ಪೆ ತರ ನೋಡ್ಕೋತಿದ್ದಾನೆ. ಇಂಥ ಮಗ ಹುಟ್ಟಿರೋದು ನಿನ್ ಅದೃಷ್ಟ. ಇಲ್ಲ ದೊಡ್ಡಮ್ಮ, ಮಮ್ಮಿ ತುಂಬಾ ಒಳ್ಳೆಯವರು. ನಾನೇ ಲಕ್ಕಿ. ಸಾಕು ರಾಕಿ, ನಿನ್ ಕೈಗಳು ನೋವಾಗತ್ತೆ. ಮಮ್ಮಿ, ನಿನ್ಗೊಂದ್ ಸರ್ಪ್ರೈಸ್ ಗಿಫ್ಟ್ ತಗೊಂಡ್ಬಂದಿದ್ದೀನಿ. ಏನದು? ಏನ್ ಮಾಡು ಅಂತೀಯ? ಆದಷ್ಟು ಬೇಗ ಇವೆಂಟ್ ಸ್ಟಾರ್ಟ್ ಮಾಡ್ಬೇಕು. ಡಿಸೈನ್ ಕೂಡ ರೆಡಿ ಆಗಿದೆ. ಮನಿ ಬೇಕು. ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಅಭಿಯಣ್ಣ ದುಡ್ಡು ಕೊಡಲ್ಲ ಅಂದ. ಹೊಸತ್ತಿಗೆ ನೋಡಿದ್ರೆ ಆಗಲ್ಲ ಅಂದ್ರು. ಫ್ರೆಂಡ್ಸ್ ಇಲ್ಲ ಅಂದ್ರು.
ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ನನ್ಗೆ. ಹಾಗಂತ ಕುಡ್ಕೊಂಡ್ ಮನೆಗ್ ಬರೋದಾ? ಬುದ್ಧಿ ಇದ್ಯಾ ನಿನ್ಗೆ? ಏನೋ ಮಾಡ್ತೀನಿ ಅಂತ ಪೌರುಷ ತೋರಿಸಿ ಹೊರಗೆ ಹೋಗಿ ನೀನ್ ಮಾಡ್ಕೊಂಡ್ ಬಂದಿದ್ ಕೆಲ್ಸ ಇದೇನಾ? ಮೊದ್ಲೇ ತುಂಬಾ ಕೋಪದಲ್ಲಿದ್ದೀನಿ ನಾನು. ನನಗ್ ನೀನ್ ಕ್ಲಾಸ್ ತಗೋಬೇಡತ್ತ. ನಿನ್ ಕೋಪ ಯಾರ ಮೇಲೆ ಅಖಿಲ್? ನನ್ ಮೇಲ ಇಲ್ಲ ಆಂಟಿ ಮೇಲ? ನನ್ ಮೇಲೆ ನನಗೆ ಕೋಪ ಬರ್ತಿದೆ ಆಯ್ತಾ. ಸ್ವಂತವಾಗಿ ಬೆಳಿಬೇಕಂತ ಅನ್ಕೊಂಡೆ, ಏನು ಮಾಡಕ್ಕಾಗ್ತಿಲ್ಲ. ಮಾಡಕ್ಕಾಗ್ತಿಲ್ಲ ನಂಗೆ. ಆಗ ನೀನ್ ಕೋಪ ತೋರ್ಸ್ಬೇಕಾಗಿರೋದು ಆ ವಸು ಮೇಲೆ, ಅಭಿ ಮೇಲೆ ಕಣೋ, ನಿನ್ನ ಮೇಲೋ ನಮ್ ಮೇಲೋ ಅಲ್ಲ. ಆ ವಸು ಅಕ್ಕನ ನೀನ್ ಎಷ್ಟು ನಂಬಿದ್ದೆ, ಎಷ್ಟು ಗೌರವ ಕೊಡ್ತಿದ್ದೆ, ತಲೆ ಮೇಲೆ ಕೂರ್ಸ್ಕೊಂಡಿದ್ಯಲ್ಲ. ಆದ್ರೆ ಅವ್ರೇನ್ ಮಾಡಿದ್ರು? ನಿನ್ನ ಕಾಲಿಂದ ತುಳಿದ್ರು. ನಿನಗ್ ₹1 ಕೊಡಬಾರ್ದು ಅಂತ ಅಭಿಭವನ್ ಹತ್ರ ಹೇಳ್ಸಿದ್ರು. ಎಲ್ಲ ಆ ವಸು ಅಕ್ಕನೇ ಮಾಡಿದ್ದು. ಹೌದು ಕಣೋ, ಆ ವಸು ಅಡ್ಡ ಬರ್ದೆ ಹೋಗಿದ್ದಿದ್ರೆ ಅಭಿ ನಿನ್ಗೆ ದುಡ್ಡು ಕೊಡ್ತಿದ್ದ. ಇಷ್ಟೊತ್ತಿಗೆ ನೀನು ಇವೆಂಟ್ ನ ಶುರು ಮಾಡ್ತಿದ್ದೆ. ಆ ವಸುಗೆ ನೀನ್ ಬೆಳೆಯೋದೇ ಇಷ್ಟ ಇಲ್ಲ. ನಿನ್ನ ತುಳಿತಾ ಇದ್ದಾಳೆ. ನೀನ್ ಬೇಡ್ಕೊಂಡ್ ತಿನ್ಬೇಕು ಅನ್ನೋದು ಅವಳ ಆಸೆ ಅನ್ಸತ್ತೆ. ಅವ್ರ ಉದ್ದೇಶ ಹಾಗಿರ್ಬೇಕಾದ್ರೆ ನೀನ್ ಹೀಗ್ ಕುಡ್ಕೊಂಡ್ ಬಂದಿದ್ಯಲ್ಲ ಅಖಿಲ್. ಸೊಲ್ಯೂಷನ್ ಹುಡುಕ್ದೆ, ಕುಡ್ಕೊಂಡ್ ಬಂದು ತಪ್ಪು ಮಾಡ್ಬಿಟ್ಟೆ. ನನ್ನ ಹತ್ರ ಯಾವುದೇ ಸೊಲ್ಯೂಷನ್ ಇಲ್ಲ. ನಿನ್ನ ಹತ್ರ ಇದ್ರೆ ಹೇಳೋ ಹೇಳೋ. ನನಗೆ ಈಗ್ಲೇ 10 ಲಕ್ಷ ಬೇಕು. ನಾಳೆ ನಿಮ್ ಅಣ್ಣನ್ ಕೇಳೋ. ಕೊಡಲ್ಲ ಅಂತ ಹೇಳದ್ನಲ್ಲ. ಕಷ್ಟಪಟ್ಟು ಕೆಲ್ಸ ಮಾಡಿದೀನಿ, ಕೂಲಿ ಕೊಡಿ ಅಂದ್ರೆ ಯಾರು ಕೊಡಲ್ಲ ಕಣೋ. ಅಷ್ಟಕ್ಕೂ ಕೂಲಿ ಕೇಳೋ ಕರ್ಮ ನಿನಗೇನೋ ಇದೆ. ಇನ್ನೇನ್ ಕೇಳಬೇಕು? ಇನ್ನೇನ್ ಕೇಳಬೇಕು? ಪಾಲ್ ಕೇಳು ಅಖಿಲ್. ಆಸ್ತಿಲಿ ಭಾಗ ಕೇಳು. ಹೌದು ಕಣ ಚಿಕ್ಕೋನೆ, ಈ ಆಸ್ತಿ ಪೂರ್ತಿ ನಿಮ್ 3 ಜನದ್ದೇ. ಇದ್ರಲ್ಲಿ ನಿಮ್ ಅಣ್ಣಂದ್ರ ಜೊತೆ ನಿನಗೂ ಪಾಲಿದೆ. ನಿನ್ನ ದುಡ್ಡನ್ನ ನೀನ್ ಕೇಳಿ ತಗೊಳ್ಳೋ ಹಕ್ಕು ನಿನಗಿದೆ. ನಿನ್ನ ಭಾಗನ್ ಕೊಡಿ ಅಂತ ನೀನ್ ಕೇಳು. ಎಸ್ ಅಖಿಲ್, ನಾಳೆ ಡೈರೆಕ್ಟ್ ಆಗಿ ಮಾವ ಮತ್ತೆ ಅತ್ತೆ ಹತ್ರ ನಮಗ ಆಸ್ತಿಲಿ ಪಾಲ್ ಬೇಕು ಅಂತ ಕೇಳು. ಆಗ ಖಂಡಿತ ಕೊಡ್ತಾರೆ. ನಾವ್ ಆರಾಮಾಗಿ ಇವೆಂಟ್ ಮಾಡ್ಕೋಬಹುದು. ಏನೋ ಯೋಚನೆ ಮಾಡ್ತಿದ್ಯಾ? ಆಸ್ತಿಲ್ ಪಾಲ್ ಕೇಳಿದ್ರೆ ಏನಂತಾರೆ ಅಂತನಾ? ಇಲ್ಲಿ ತನಕ ಬಂದ ಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡೋದ್ ವೇಸ್ಟ್ ಕಣೋ. ವಸು ಅಭಿ ನಿನ್ ಬಗ್ಗೆ ಯೋಚನೆ ಮಾಡಿದ್ರ ಇಲ್ಲ ತಾನೇ? ಇದನ್ನೆಲ್ಲ ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರ್ತಿದೆ. ಈಗ ನನ್ನ ಹೊಟ್ಟೆ ಸ್ವಲ್ಪ ಖಾಲಿನೇ ಇದೆ. ಒಂದ್ ಸಣ್ಣ ಪೀಸ್ ತಿಂದು ಟ್ರೈ ಮಾಡಿದ್ರಾಯ್ತು. ನಿಜವಾಗ್ಲೂ ನೀವೇ ಎಲ್ಲ ತಿಂದ್ರಾ? ಯಾಕೆ ಡೌಟಾ? ಅಂದ್ರೆ ಹಸುವಿಲ್ಲ ಅಂತಾನೆ ಎಲ್ಲಾನು ತಿಂದು ಮುಗಿಸಿದ್ರಲ್ಲ. ಇನ್ ಹಸುವಾಗಿದ್ರೆ ಇಡೀ ಬೆಂಗಳೂರನ್ನೇ ತಿಂದ್ಬಿಡ್ತಾ ಇದ್ರ ಏನೋ. ಏನ್ರಿ, ನಾನ್ ಅಷ್ಟೊಂದ್ ತಿಂಡಿ ಪೋತಿನಾ? ನಾನೇನ್ ಹೇಳ್ಬೇಕಸರು ತರ ಕಾಣಿಸ್ತಿದ್ದೀನಾ? ಯಾಕೆ ಹಾಗೆ ದೃಷ್ಟಿ ಹಾಕ್ತೀರಾ? ಅಯ್ಯೋ,
ಹೊಸವ್ರೆ ನಾನೇನ್ ಕಣ್ಣು ಹಾಕಿಲ್ಲ ರೀ. ಆದ್ರೂ ನನ್ಗೋಸ್ಕರ ತಾನೇ ಅದನ್ನ ತಂದಿದ್ದು. ನಾನ್ ತಿಂದ್ರೆ ನಿಮ್ಗೇನ್ ನಷ್ಟ? ಹೀಗೆ ಆದ್ರೆ ಮತ್ತೆ ಇನ್ನೇನು ತಂದ್ಕೊಡ್ಬೇಡಿ. ಹಾ ಯಾಕ್ ನಗ್ತಿದ್ದೀರಾ? ನಾನೇನ್ ಜೋಕ್ ಮಾಡ್ಲಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಸರಿ ರೀ, ಇನ್ಯಾವತ್ತೂ ತಗೊಂಡ್ ಬರಲ್ಲ, ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ. ಎಲ್ಗೆ? ನೀವೇನೇನ್ ತಿಂತೀರಿ ಅಂತೀರೋ ಆ ಪ್ಲೇಸ್ಗೆ. ಇವತ್ತೇನು ಬೇಡ ಬಿಡಿ, ನಿದ್ದೆ ಬರ್ತಿದೆ, ಮಲ್ಕೊಳ್ಳೋಣ. ನಕ್ಕಿದ್ದು ಸಾಕು. ಹಲೋ, ಮಲ್ಕೋಣ. ಏನ್ರಿ? ಈಗ್ಲೇ ಅಮ್ಮನಿಗೆ ಈ ವಿಷಯದ ಬಗ್ಗೆ ಹೇಳಬೇಕು ಅಂತಿದ್ದೀನಿ ಹೊಸವ್ರೆ. ಇವಾಗ್ಲಾ? ಒಳ್ಳೆ ವಿಷಯ ಹೇಳಕ್ಕೆ ಟೈಮ್ ಯಾಕೆ ನೋಡ್ಬೇಕು ವಸು? ಅತ್ತೆ ಮೂಡ್ ಹೇಗಿದೆಯೋ ಏನು ಅಂತ. ಪ್ಲೀಸ್, ನಾನು ನೋಡ್ಕೊಳ್ತೀನಿ ಹೊಸವ್ರೆ. ಕಿಚನ್ ಅಲ್ಲಿ ಇರ್ಬೇಕಾಗಿದ್ದ ಅಕ್ಕಂದ್ರು ಅಭಿ ಭಾವನ್ ಜೊತೆ ಯಾಕಿದ್ದಾರೆ? ಇಬ್ರು ಸರಿ ನನ್ಗೆ ಬೈತೀರಾ? ಮಾಡ್ತೀನಿ ರೀ ನಿಮ್ಗೆ. ಇಡ್ಲಿ ಹಾಳಾಗೋ ತರ ಮಾಡಿದ್ರೆ ಅದಕ್ಕಿಂತ ದೊಡ್ಡದೇನಾದ್ರೂ ಮಾಡ್ಬೇಕು. ಕುಕ್ಕರ್ ಬ್ಲಾಸ್ಟ್ ಆಗೋ ತರ ಮಾಡಿದ್ರೆ ಸೂಪರ್ ಐಡಿಯಾ. ಕುಕ್ಕರ್ ಅಲ್ಲಿರೋ ಪೂರ್ತಿ ನೀರ್ ಹೊರಗಾಕಿ ಖಾಲಿ ಕುಕ್ಕರ್ ಇಟ್ರೆ ಬ್ಲಾಸ್ಟ್ ಆಗುತ್ತೆ. ಟೆನ್ಷನ್ ಆಗ್ತಿದ್ದೀರಿ? ಅದು ಹಾಗಲ್ಲ ರೀ. ಟೆನ್ಷನ್ ಮಾಡ್ಕೋಬೇಡ ವಸು, ಇವತ್ತಿಗೆ ನೀನ್ ವರೀಸ್ ಎಲ್ಲ ತೀರೋಗತ್ತೆ. ಅಮ್ಮ, ಅಮ್ಮ, ಅದೇನೆ ಇಸ್ತ್ರಿ ಮಾಡುವಂತ ವಸುಗ್ ಹೇಳಿದ್ಯಾ? ಹೇಳ್ದೆ, ಮಾಡಲ್ಲ ಅಂದ್ಲು. ಎಷ್ಟು ಧೈರ್ಯ ಇರ್ಬೇಕು? ಹೋಗಿ ನಿಮ್ಮತ್ತೆ ಹೇಳು. ನಾನ್ ಹೇಳಲ್ಲ, ಕುಕ್ಕರ್ ಕೈಲಿ ಹೇಳಿಸ್ತೀನಿ. ಏನು? ಕುನ್ನಿ ಹತ್ರ ಹೇಳಿಸ್ತೀಯಾ? ಕುನ್ನಿ ಹತ್ರ ಅಲ್ಲ ಆಂಟಿ, ಕುಕ್ಕರ್ ಹತ್ರ. ಕುಕ್ಕರ್ ಹತ್ರ ಹೇಳ್ಸೋದು ಅಂದ್ರೇನೆ? ಅಲ್ವಾ? ಸ್ವಲ್ಪ ಹೊತ್ತಿರು ಆಂಟಿ, ನಿಂಗೆ ಗೊತ್ತಾಗತ್ತೆ. ಏನಭಿ? ಈ ಪ್ರಶ್ನೆನ ನೀನ್ ಕೇಳ್ತಾ ಇದೆಯೋ ಅಥವಾ ನಿನ್ನ ಮೂಲಕ ವಸು ಕೇಳ್ತಾ ಇದ್ದಾಳ? ಎರಡು. ನಾನೇ ಕೇಳ್ತಾ ಇರೋದಮ್ಮ. ಯಾಕೆ ಕೇಳ್ತಾ ಇದೀಯ ಅಭಿ? ಒಂದ್ ಕಾರಣ ಇದೆಯಮ್ಮ. ಏನಾ ಕಾರಣ? ಮೊದಲು ನೀವು ಉತ್ತರ ಹೇಳಿ. ನಿಮಗ್ 3 ಜನ ಮಕ್ಳಿದಾರಲ್ವಾ, ಮತ್ತೆ ಯಾಕೆ ಮಕ್ಕಳು? 3 ಜನ ಮಕ್ಕಳಿದ್ರೆ ಮತ್ತೆ ಮಕ್ಕಳಾಗಬಾರ್ದಾ? ಹೊಸ ಮಗು ಬಂದ್ರೆ ಇರೋ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡ್ತೀವಿ ಅಂತನಾ? ಇದ್ದಕ್ಕಿದ್ದ ಹಾಗೆ ಏನೇ ಇದು ಮಕ್ಕಳ ಜಗಳ? ಅಯ್ಯೋ ಸುಮ್ಮನೆ ಆಂಟಿ,
ಕುಕ್ಕರ್ ಇನ್ನೊಂದು ವಿಸಿಲ್ ಹೊಡೆದ್ರೆ ಬ್ಲಾಸ್ಟೇ. ಏನೇ ಬ್ಲಾಸ್ಟಿಂಗು? ನಾನು ಹೇಳೋ ವಿಷಯಕ್ಕೂ ನೀವು ನನಗೆ ಕೊಡೋ ಉತ್ತರಕ್ಕೂ ಸಂಬಂಧ ಇದೆಯಮ್ಮ? ನಾನ್ ನಿಮಗೆ ಯಾವ ಉತ್ತರನೂ ಕೊಡೋದಿಲ್ಲ. ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಹೇಳಿ ಸಾಕು. ಹೇಳು ಹೇಳು. ನಾನು ವಸು ಅವರು ಒಂದು ಅಭಿ, ಏನಂದ್ರೆ? ನಿನ್ಗೇನಾಗಿಲ್ಲ ಅಲ್ಲ? ಐಮ್ ಫೈನ್, ನನಗೇನು ಆಗಿಲ್ಲ ವಸುರೇ. ಏನೋ ಬ್ಲಾಸ್ಟಿಂಗ್ ಅಂದ್ಯಲ್ಲ, ಅದು ಇದೇನೇನೆ? ಹೌದು, ಪಾವನಿ ಅಕ್ಕ ವಸು ಅಕ್ಕ ನನಗೆ ಇನ್ಸಲ್ಟ್ ಮಾಡಿದ್ರು. ಅವ್ರನ್ನ ಅತ್ತೆ ಹತ್ರ ಬಯಸ್ಬೇಕು ಅಂತಾನೆ ನಾನು ಕುಕ್ಕರ್ ಪ್ಲಾನ್ ಮಾಡಿದ್ದು. ಕುಕ್ಕರ್ ಅಲ್ಲಿ ಏನಿಟ್ಟಿದ್ದೆ ಪಾವನಿ? ಸಾಂಬಾರ್ ಮಾಡೋಣ ಅಂತ ಬೇಳೆ ಇಟ್ಟಿದ್ದೆ ಅತ್ತೆ. ಕುಕ್ಕರ್ ಯಾರಿಟ್ಟಿದ್ದು? ವಸು ಅಕ್ಕ ಇಟ್ಟಿದ್ದು ಅತ್ತೆ. ಮುಚ್ಚಳ ಸರಿಯಾಗಿ ಹಾಕಿರ್ಲಿಲ್ವಾ? ಹಾಕಿದ್ದೆ ಅತ್ತೆ. ಮಮ್ಮಿ ಮಮ್ಮಿ, ಅಜ್ಜಿ ಪ್ರಿಸ್ಕ್ರಿಪ್ಷನ್ ತಗೊಂಡು ಮೆಡಿಕಲ್ ಶಾಪಿಗೆ ಹೋಗ್ತಿದ್ದಾರೆ. ಮೆಡಿಕಲ್ ಶಾಪ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ತೋರ್ಸಿದ್ರೆ ನೀನ್ ಪ್ರೆಗ್ನೆಂಟ್ ಅಂತ ಚಿಕ್ಕಮ್ಮನ್ಗೆ ಗೊತ್ತಾಗತ್ತ ವಸು. ಹೇಗಾದ್ರೂ ಮಾಡಿ ತಡಿಬೇಕು. ಅಜ್ಜಿ ಹೋಗಿ ಎಷ್ಟೊತ್ತಾಯ್ತು ರಾಕಿ? ಈಗ್ಲೇ ಹೋಗಿದ್ದು ಮಮ್ಮಿ. ನಮ್ ಮನೆ ಹತ್ರ ಯಾವ ಮೆಡಿಕಲ್ ಶಾಪು ಇಲ್ಲ. ಆಟೋದಲ್ಲಿ ಮೇನ್ ರೋಡಿಗೆ ಹೋಗ್ಬೇಕು. ಅಷ್ಟರೊಳಗೆ ನಾವು ಚಿಕ್ಕಮ್ಮನ್ನ ತಡಿಬೇಕಕ್ಕ. ಹೇಗ್ ವಸು? ಪ್ರಿಸ್ಕ್ರಿಪ್ಷನ್ ಬಗ್ಗೆ ಕೇಳಿದ್ರೆ ಚಿಕ್ಕಮ್ಮ ನನಗ್ ಗೊತ್ತಿಲ್ಲ ಅಂತ ದಬಾಯಿಸ್ಬೋದು. ಹಾ ಅಕ್ಕ, ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ಏನ್ ವಸು? ಅಲ್ಲ, ನಮ್ದು ಅಮ್ಮಗೆ ಆಟೋ ಗುದ್ದಿದೆ. ಬಚಾವೋ ಬಚಾವೋ. ಅಯ್ಯೋ ಆಟೋದವನೇ, ನಾವು ದುಬೈಯಿಂದ ಬೆಂಗಳೂರಿಗೆ ಬಂದ್ರೆ ನಿಮ್ದಕ್ಕೆ ಆಟೋ ನಮ್ಮ ಅಮ್ಮಂಗೆ ಗುದ್ಬಿಡುತ್ತಾ? ಎಷ್ಟು ಧೈರ್ಯ ಇದ್ರೆ ಹೀಗ್ ಮಾಡ್ತೀಯಾ? ನಮ್ದು ದುಬೈಯಲ್ಲಿ ಆಗಿದ್ರೆ ನಿಮ್ದಕ್ಕೆ ಮಾಡಿದ ಕೆಲ್ಸಕ್ಕೆ ನೇಣ್ಗೆ ಹಾಕ್ತಿದ್ರು. ನೀವೇ ಅಡ್ಡ ಬಂದ್ ನಮ್ಗೆ ಹೇಳ್ತಾ ಇದ್ರಲ್ರಿ. ಯಾರ ಅಡ್ಡ ಬಂದಿದ್ದು? ನಿಮ್ದಕ್ಕೇನೆ ಜೋರಾಗಿ ಬಂದು ನಮ್ದು ಅಮ್ಮಗೆ ಗುದ್ದಿದ್ದು. ಪೊಲೀಸ್ ಸ್ಟೇಷನ್ಗೆ ನಡೀರಿ. ನಿಮ್ದಕ್ಕೆ ಆಟೋ ಮೇಲೆ ಕೇಸ್ಗೆ ಹಾಕ್ತಿವಿ. ಏನೋ ನಿನ್ ಗೋಳು? ಅಷ್ಟಕ್ಕೂ ಯಾರ್ ನೀವು? ನಮ್ದು ಹೆಸರು ಶೇಖ್ ಸಲ್ಮಾನ್ ಖಾನ್. ನಮ್ದು ಅಮ್ಮದು ಹೆಸರು ಪ್ರಿನ್ಸೆಸ್ ನೂರ್ ಜಾನ್. ನಮ್ದು ದುಬೈ, ಬೆಂಗಳೂರು ನೋಡ್ಬೇಕು ಅಂತ ಬಂದಿದ್ದು. ನಿಮ್ದಕ್ಕೆ ಆಟೋ ನಮ್ಮ ಅಮ್ಮಂಗೆ ಗುದ್ಬಿಡ್ತು.
ನಿಮ್ದಕ್ಕೆ ಧ್ವನಿ ಎಲ್ಲೋ ಕೇಳಿದೀನಿ. ನಿಮ್ ಭಾಷೆ ನನ್ಗೆ ಯಾಕೆ ಬರ್ತಿದೆ? ನಮ್ದು ಭಾಷೆಗೆ ರೇಗಿಸ್ತಾರೆ, ನಿಮ್ದಕ್ಕೆ 2 ಕಣ್ಗೆ ಹೋಗ್ಬಿಡುತ್ತೆ, ನಾಲ್ಗೆ ಸೌದೋಗುತ್ತೆ. ತಲೆನೂ ತಿರುಗಿರುತ್ತೆ. ತುಂಬಾ ಥ್ಯಾಂಕ್ಸ್ ರಾಕಿ. ಇವತ್ತು ನಿನ್ನಿಂದ ನಂಗೊಂದ್ ದೊಡ್ಡ ಅಪಾಯ ತಪ್ತು. ಅಜ್ಜಿ ಪ್ರಿಸ್ಕ್ರಿಪ್ಷನ್ ತಗೊಂಡ್ ಹೋಗಿದ್ದನ್ನ ನೀನ್ ನೋಡಿ ನಮಗ್ ಹೇಳ್ತಾ ಇದ್ದಿದ್ರೆ ಮನೇಲಿ ದೊಡ್ಡ ಜಗಳ ಆಗ್ತಿತ್ತು. ನಾನ್ ಇರೋದೇ ನಿನ್ನ ಸೇವ್ ಮಾಡಕ್ಕೆ ಮಮ್ಮಿ. ನಾನ್ ಇರುವಾಗ ನಿನ್ಗೇನು ಆಗಕ್ ಬಿಡಲ್ಲ. ನೀನ್ ತುಂಬಾ ಬುದ್ಧಿವಂತ ರಾಕಿ. ಎಲ್ಲ ಅಮ್ಮಂದಿರ್ಗೂ ನಿನ್ನಂತ ಮಗ ಇರ್ಬೇಕು. ಅಜ್ಜಿ ಬಂದ್ಬಿಟ್ರು, ಒಂದ್ ಆಟ ಆಡೋಣ ಬನ್ನಿ ಮಮ್ಮಿ. ರಾಕಿ ಬೇಡ, ಬಿಟ್ಬಿಡು. ಇಲ್ಲ ವಸು, ಚಿಕ್ಕಮ್ಮನ್ಗೆ ಜಲ ಕೊಡ್ಲೇಬೇಕು. ನೀನ್ ಹೋಗು ರಾಕಿ. ಹಾಯ್ ಅಜ್ಜಿ. ಎಲ್ಲೋ ಹೋಗ್ ಬರ್ತಿದ್ದೀರ ಅನ್ಸುತ್ತೆ. ಹೋಗಿದ್ ಕೆಲ್ಸ ಆಯ್ತಾ? ಇಲ್ಲ ಕಣೋ, ಎಲ್ಲ ಹಾಳಾಗೋಯ್ತು. ಆ ವಿಷಯ ನಿಮ್ ಫೇಸ್ ಅಲ್ಲೇ ಗೊತ್ತಾಗ್ತಿದೆ ಬಿಡಿ. ಅಷ್ಟಕ್ಕೂ ಯಾವ ಕೆಲ್ಸದ ಮೇಲೆ ಹೋಗಿದ್ರಿ? ಅದೆಲ್ಲ ನಿನ್ಗೆ ಯಾಕೋ ಎಲ್ಲ ಹೇಳ್ಬೇಕಾ ನಿನ್ಗೆ? ಚಿಕ್ಕಮ್ಮ, ಬಿಸ್ಲಲ್ಲಿ ಸುಸ್ತಾಗಿ ಬಂದಿದ್ದೀರಾ ಅನ್ಸತ್ತೆ. ತಣ್ಣಗ್ ಮಜ್ಜಿಗೆ ಕೊಡ್ಲಾ? ಇಲ್ಲ ಜ್ಯೂಸು ಕೂಲ್ ಡ್ರಿಂಕ್ಸು ಕೊಡ್ಲಾ? ಇವಳೇನು ಯಾವತ್ತು ಬಾಯ್ ಬಿಟ್ಟು ಕೇಳ್ದಾಗ್ಲೂ ಕೊಡದೆ ಇರೋಳು ಇವತ್ ಕೇಳ್ದೆ ಇದ್ರು ಕೊಡ್ತೀನಿ ಅಂತಿದ್ದಾಳೆ. ಸಂಕೋಚ ಪಡ್ಬೇಡ ಅಜ್ಜಿ, ಪಾಪ ತುಂಬಾ ಸುಸ್ತಾಗಿ ಬಂದಿದ್ದೀರಾ ಅನ್ಸುತ್ತೆ. ಒಂದ್ ವೇಳೆ ಇವ್ರೇನಾದ್ರೂ ನಾನ್ ವಸು ಮೆಡಿಸಿನ್ ಚೀಟಿನ ಎತ್ಕೊಂಡ್ ಹೋಗಿದ್ ನೋಡ್ಬಿಟ್ರ? ಆದ್ರೂ ಆ ಚೀಟಿ ಹೇಗ್ ಬದ್ಲಾಯ್ತು? ಆ ದುಬೈ ಗ್ಯಾಂಗ್ ಬಂದಾಗ್ಲೇ ಆಟೋ ಇಂದ ಇಳಿದಿತ್ತು. ಆಗ ಯಾರಾದ್ರೂ ಬಂದಿದ್ರಾ? ಯಾರು ಬಂದಿದ್ರು? ಜಾಸ್ತಿ ಯೋಚನೆ ಮಾಡ್ಬೇಡ ಅಜ್ಜಿ, ತಲೆನೋವು ಬರುತ್ತೆ. ಏನೋ ಹೇಳ್ತಿದ್ಯಾ? ಬಿಸ್ಲಲ್ಲಿ ಬಂದಿದ್ದೀರಲ್ಲ, ತಲೆನೋವು ಬಂದಿರತ್ತೆ, ಹೋಗಿ ರೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾನೆ ಚಿಕ್ಕಮ್ಮ. ನನಗ್ ಬೇರೆ ತರ ಕೇಳಿಸ್ತು ಬಿಡು. ಏನೋ ಎಲ್ಲ ಅಯೋಮಯವಾಗಿದೆ. ಅಖಿಲ್ ಅವ್ರೆ, ಅಖಿಲ್ ಅವ್ರೆ, ನಮಸ್ಕಾರ ಅಭಿರಾಮ್ ಅವರೇ. ನಮಸ್ಕಾರ. ಏನ್ ಈ ಕಡೆ ಬಂದ್ರಿ? ಅಖಿಲ್ ಅವ್ರ ಸಾಲ ಅಂತ 10 ಲಕ್ಷ ರೂಪಾಯಿ ಕೇಳಿದ್ದಾರೆ. ಅಖಿಲ್ ಅವರೇ, ನೀವು ಕೇಳಿದ 10 ಲಕ್ಷ ತಂದಿದ್ದೀನಿ. ತುಂಬಾ ಥ್ಯಾಂಕ್ಸ್. ಆಸ್ತಿಲ್ ಭಾಗ ಕೇಳು ಅಂದ್ರೆ ಸಾಲ ಮಾಡ್ತಿದ್ದಾನಲ್ಲ ಇವನು. ಅದೇ ನಂಗೂ ಅರ್ಥ ಆಗ್ತಿಲ್ಲ ಆಂಟಿ. ಏನೇ ಆದ್ರೂ ನಮ್ ಒಳ್ಳೇದಕ್ಕೆ. ದುಡ್ಡು ತಗೊಳಕ್ ಮುಂಚೆ ನಿಮ್ ಮನೆಯಲ್ಲಿರೋ ಎಲ್ಲರಿಂದ ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿಸ್ಕೊಂಡು ನನಗೆ ಕೊಡ್ತೀರಾ? ಎಲ್ರೂ ಸೈನ್ ಯಾಕೆ ಮಾಡ್ಬೇಕು? ಅಖಿಲ್ ಅವರು ಈ ಮನೇನ ಅಡ ಇಟ್ಟು ನನ್ನ ಹತ್ರ ಸಾಲ ತಗೋಬೇಕಂತಿದ್ದಾರೆ, ಅದಕ್ಕೆ. ಮನೆಯ ಕಡ ಇಡ್ತಿದ್ಯಾ ಅಖಿಲ್? ಯಾರನ್ನ ಕೇಳಿ ಅಡ ಇಟ್ಟೆ ಅಖಿಲ್? ಏನ್ ಅಖಿಲ್, ನಮ್ ಹತ್ರ ಒಂದ್ ಮಾತು ಹೇಳ್ದೆ
ಇಷ್ಟು ದೊಡ್ಡ ನಿರ್ಧಾರ ನೀನ್ ಒಬ್ನೇ ಹೇಗ್ ತಗೊಂಡೆ? ಇದು ನಿನಗೆ ಹೊಳೆದಿರೋಂತ ಯೋಚನೆನಾ ಅಥವಾ ಯಾರತ್ರ ಸಲಹೆ ಕೊಟ್ಟಿದ್ದ? ನೋಡಮ್ಮ, ನಾನೇನು ಈ ಮನೇನ್ ಮಾರ್ತಿಲ್ಲ. ಈವೆಂಟ್ಗೋಸ್ಕರ ನನಗೆ 10 ಲಕ್ಷ ಬೇಕು. ನಿಮ್ಮನ್ ಕೇಳಿದ್ರೆ ಕೊಡಲ್ಲ ಅಂದ್ರಿ, ಇನ್ನೇನ್ ಮಾಡ್ಲಿ? ಅದಕ್ಕೆ ಮನೆ ಮೇಲೆ ಸಾಲ ತಗೋಬೇಕು ಅಂತ ಅನ್ಕೊಂಡೆ. ಇವೆಂಟ್ ಮುಗಿದ್ಮೇಲೆ ಬರೋ ದುಡ್ಡಲ್ಲಿ ಸಾಲ ತೀರಿಸಿ ಈ ಮನೇನ್ ಬಿಡಿಸ್ತೀನಿ. ನೀನ್ ಮಾಡ್ತಾರದು ಎಷ್ಟು ದೊಡ್ಡ ತಪ್ಪು ಅಂತ ನಿನ್ಗೆ ಅರ್ಥ ಆಗ್ತದೆ ಅಖಿಲ್? ಅವ್ರು ಮಾಡಿರೋದ್ರಲ್ಲಿ ತಪ್ಪೇನಿದೆ ಬಾವಾ? ಈ ಮನೇಲಿ ಅವ್ರಿಗೆ ಹಕ್ಕಿಲ್ವಾ? ಇಲ್ಲ ಈ ಮನೆ ಮೇಲೆ ಅವ್ರಿಗೆ ಹಕ್ಕಿಲ್ವಾ? ಏನ್ ಮಾತಾಡ್ತಾ ಇದ್ಯಾ ಹಾರಿಕಾ? ಈ ಮನೆ ಅಖಿಲ್ ಒಬ್ಬಂದೇ ಅಲ್ಲ, ಎಲ್ಲಾರ್ದು. ನಿಮ್ ಮಾವ ಈ ಮನೆ ಕಟ್ಸಿದ್ರೆ ಈ ಮನೆಗೋಸ್ಕರ ಮಾಡಿದ ಸಾಲನ ಅಭಿ ಕಷ್ಟಪಟ್ಟು ತೀರ್ಸಿದಾನೆ. ಯಾರೋ ರೌಡಿಗಳು ಈ ಮನೆ ಮೇಲೆ ಕಣ್ಣು ಹಾಕಿ ಕಬ್ಜಾ ಮಾಡ್ಬೇಕು ಅಂತ ಅಂದ್ಕೊಂಡಾಗ ವಸು ಬುದ್ಧಿ ಉಪಯೋಗಿಸಿ ಈ ಮನೆನ ನಮ್ಮನ್ನ ಕಾಪಾಡಿದಾಳೆ. ಯಾಕಣ್ಣ ನನ್ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ಯಾ? ನಾನ್ ಸ್ವಂತವಾಗಿ ಇವೆಂಟ್ ಮಾಡೋದು ನಿನಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ನಾನ್ ಬೆಳೀತಿರೋದನ್ನ ತುಳಿಬೇಕು ಅಂತಿದ್ಯಾ? ಅಭಿಭವನ ಉದ್ದೇಶ ಅದೇ ಅಂತ ಕರೆಕ್ಟ್ ಆಗಿ ಅರ್ಥ ಆಗ್ತಿದ್ಯಲ್ಲ ರೀ? ನಿಲ್ಸು ಹಾರಿಕಾ. ಈ ಮನೆಗೋಸ್ಕರ ಅಭಿ ಎಷ್ಟೆಲ್ಲ ಮಾಡಿದಾನೆ ಅಂತ ನಿನಗೇನ್ ಗೊತ್ತು? ಅಖಿಲ್ನ ಎತ್ತು ಆಡ್ಸಿರೋನು ಅಭಿ. ಅಂಥವನು ಅಖಿಲ್ನ ಕೆಳಗೆ ಹಾಕ್ಬಿಡ್ತಾನ? ಆಗ ಅಣ್ಣ ಬೇರೆ ಅಮ್ಮ, ಈಗ ಅಣ್ಣ ಬದಲಾಗಿದ್ದಾನೆ. ಏನೋ ಬದಲಾಗಿದ್ದಾನೆ. ಅಭಿ ನಿನ್ಗೇನ್ ಕಮ್ಮಿ ಮಾಡಿದಾನೆ? ನೀನ್ ಇನ್ನೂ ಚಿಕ್ಕವನು, ನಿನ್ಗೆ ದೊಡ್ಡ ಕೆಲಸ ವಹಿಸಬಾರ್ದು ಅಂತ ನಿನ್ ಮೇಲೆ ಪ್ರೀತಿ ತೋರಿಸಿರೋ ಅಭಿಗೆ ಬದಲಾಗಿದ್ದಾನೆ ಅಂತಿದ್ಯಾ? ಹೌದು ಬಾವಾ, ಅವ್ರಿನ್ನೂ ನಿಮ್ಗೆ ಚಿಕ್ಕ ಮಗುನೇ. ಯಾವಾಗ್ಲೂ ಚಿಕ್ಕ ಮಗು ತರನೇ ನೋಡ್ಬೇಕು ಅಂತಿದ್ದೀರಾ. ಅವ್ರು ಬೆಳೆದು ದೊಡ್ಡೋರಾಗೋದು ನಿಮ್ಗಿಷ್ಟ ಇಲ್ಲ, ಅಷ್ಟೇ ತಾನೇ? ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ ಹಾರಿಕಾ? ಅಖಿಲ್ ಅಂದ್ರೆ ಈ ಮನೇಲಿ ಎಲ್ರಿಗೂ ಇಷ್ಟನೇ. ಅದು ಮಾತಲ್ಲಿ ಮಾತ್ರ ಅಲ್ಲ, ಅದ್ಗೆ ನಡ್ಕೊಳ್ಳೋದ್ರಲ್ಲೂ ಇರ್ಬೇಕು. ನಿನಗ್ ಯಾವತ್ತಾದ್ರೂ ಯಾವ್ದ್ರಲ್ಲಾದ್ರೂ ಕಮ್ಮಿ ಮಾಡಿದೀವ ಅಖಿಲ್? ನಮ್ಮಿಂದ ನಿನಗ್ ಯಾವತ್ತಾದ್ರೂ ನೋವಾಗಿದ್ಯಾ? ನನ್ಗೆ ಅಭಿಯಣ್ಣ ದುಡ್ಡು ಕೊಡದೆ ಇರೋ ತರ ಅಡ್ಡಿ ಮಾಡಿದ್ರಲ್ಲ ಅದ್ಕೆ. ಈಗ ನಮ್ಮಿಂದ ನಿನಗೆ ನೋವಾಗಿದ್ಯಾ ಅಂತ ಕೇಳ್ತಿದ್ದೀರಾ? ಅವ್ರು ಯಾಕೆ ನಿನಗೆ ದುಡ್ಡು ಕೊಡಬಾರ್ದು ಅಂತ ಹೇಳಿದ್ರು ಗೊತ್ತಾ? ಅದು ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ ಕಣೋ. ಇಲ್ಲಿವರೆಗೂ ಅವ್ರು ಏನೇ ಮಾಡಿದ್ರು ಅದೆಲ್ಲ ನಿನ್ನ ಒಳ್ಳೇದಕ್ಕೆ ಮಾಡಿದ್ದಾರೆ. ಹಾ, ಅದೇನು ಒಳ್ಳೇದು ಅಂತ ಹೇಳಿ ಬಾವಾ, ಕೇಳಿ ಸಂತೋಷ ಪಡ್ತೀವಿ. ನೀನು ಬಸ್ರಿ ಆಗಿದ್ಯಾ ಅಂತ ನಿನಗೆ ಮನೆಯವರೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ವಿಷಯ ಅಲ್ವಾ ಹಾರಿಕಾ? ಇದು ಚೆನ್ನಾಗಿದೆ. ಅದಕ್ಕೆ ಮನೇಲಿ ಎಲ್ರು ಒಟ್ಟಿಗೆ ಇದ್ಮೇಲೆ ಅಷ್ಟು ಮಾತ್ರ ಮಾಡಕ್ಕಾಗಲ್ವಾ? ಸಾಕ್ ನಿಲ್ಸಿ. ನಿಜವಾಗ್ಲೂ ಇದು ನಮ್ಮನೇನೇನಾ? ನಾವೆಲ್ಲರೂ ಒಂದೇ ಕುಟುಂಬದವ್ರ? ಅದನ್ನೇ ನಾನು ಕೇಳ್ಬೇಕು ಅಂತಿದ್ದೆಪ್ಪ. ನನ್ಗೆ ಅಭಿಯಣ್ಣ ದುಡ್ಡು ಕೊಡದೆ ಇರೋ ತರ ಅಡ್ಡಿ ಮಾಡಿದ್ರಲ್ಲ ಅದ್ಕೆ. ಈಗ ನಮ್ಮಿಂದ ನಿನಗೆ ನೋವಾಗಿದ್ಯಾ ಅಂತ ಕೇಳ್ತಿದ್ದೀರಾ? ಅಮ್ಮನ್ ತರ ಎನ್ಕರೇಜ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಅಸೂಯೆಯಿಂದ ನಾನ್ ಬೆಳಿದೇ ಇರೋ ತರ ಮಾಡ್ತಿದ್ದೀರಾ ಅಂತ ಅರ್ಥ ಆಯ್ತು. ಸರ್ ಸರ್, ಅಭಿ ಅವರು ಅಂದ್ರೆ ನಾನೇ. ನಿಮ್ಮ ಹೆಸರಲ್ಲಿ ಕೊರಿಯರ್ ಇದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್. ವೆಲ್ಕಮ್ ಸರ್.
ಎಲ್ಲಪ್ಪ ಒಂದ್ ನಿಮಿಷ ನಿಂತ್ಕೋ. ಏನ್ ಹೇಳಿ ಮೇಡಮ್? ಕೊರಿಯರ್ ಎಲ್ಲಿಂದ ಬಂತು? ಶ್ರೀನಗರಿಂದ ಬಂದಿರೋದು ಮೇಡಮ್. ಶ್ರೀನಗರ ಅಂದ್ರೆ ಮೇಡಮ್ ಕಾಶ್ಮೀರಿಂದ ಬಂದಿದೆ. ಕಾಶ್ಮೀರ? ಅಷ್ಟು ದೂರದಿಂದ ಅಭಿಗೆ ಕೊರಿಯರ್ ಬರೋದು ಅಂದ್ರೆ ಏನಪ್ಪಾ? ಏನ್ ಬಂದಿರ್ಬೋದು? ಅಭಿ ಯಾಕೆ ಹಾಲು ತಗೊಂಡು ಹೋಗ್ತಿದ್ದಾನೆ? ಹೊಸೋರೆ ಹೊಸೋರೆ ಅಖಿಲ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ಹೌದು ರೀ. ಅಖಿಲ್ ಒಳ್ಳೇದಕ್ಕೋಸ್ಕರ ಸ್ವಂತವಾಗಿ ಬೆಳಿಬೇಕು ಅಂತ ಸಲಹೆ ಕೊಟ್ಟು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.